ಮಾತಾಡಿ ಸರ್. ಎಲ್ರಿಗೂ ನಮಸ್ಕಾರ ಸರ್, ಎಲ್ರಿಗೂ ನಮಸ್ಕಾರ. ಬಹುಶಃ ನನ್ನ ಜೀವನದಲ್ಲಿ ಅತ್ಯಂತ ಸಂತೋಷಕರವಾಗಿರತಕ್ಕಂಥ ದಿನ ಅಂತ ಹೇಳಿದ್ರೆ ಈ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ನಡೆದಿರ್ತಕ್ಕಂತಹ ಕರ್ನಾಟಕ ರಾಜ್ಯ ಪದವಿ ಪೂರ್ವ ಕಾಲೇಜುಗಳ ಉಪನ್ಯಾಸಕರ ಸಂಘಟನೆಯ ಚುನಾವಣೆ, ರಾಜ್ಯ ಘಟಕ ಮತ್ತು ಜಿಲ್ಲಾ ಘಟಕ ಎರಡು ಘಟಕಕ್ಕೆ ಏಕಕಾಲದಲ್ಲಿ ಚುನಾವಣೆ ನಡೀತು. ಇಂತಹ ಸಮಯದಲ್ಲಿ ಜಿಲ್ಲಾ ಘಟಕದಲ್ಲಿ ಎಲ್ಲ ಹಿರಿಯರ ಗೌರವಾನ್ವಿತ ಪ್ರಾಂಶುಪಾಲರು ಮತ್ತು ಹಿರಿಯ ಉಪನ್ಯಾಸಕರ ನಿರ್ದೇಶನದ ಮೇರೆಗೆ ನಮ್ಮ ನೇತೃತ್ವದಲ್ಲಿ ಚನ್ನಕೃಷ್ಣ RM ಅಧ್ಯಕ್ಷ ಸ್ಥಾನಕ್ಕೆ ನಾನು ಸ್ಪರ್ಧೆ ಮಾಡಿದ್ದೆ. ನಮ್ಮ ನೇತೃತ್ವದಲ್ಲಿ 9 ಜನ ನಾವು ಚುನಾವಣೆಗೆ ಸ್ಪರ್ಧೆ ಮಾಡಿದ್ವು. ಸೊ ಅದರಲ್ಲಿ ನಾವು 7 ಸ್ಥಾನಗಳನ್ನು ನಾವು ಗಳಿಸ್ಕೊಂಡಿದ್ದೀವಿ. ಇನ್ನೆರಡು ಕಡಿಮೆ ಅಂತರದಲ್ಲಿ ಮಾತ್ರ ಹೋಗಿದೆ. ಇದು ಮಂಡ್ಯ ಜಿಲ್ಲೆಯ ಉಪನ್ಯಾಸಕರ ಸಂಘಟನೆಗೆ ಸಿಕ್ಕಿರ್ತಕ್ಕಂಥ, ನಮ್ಮ ಟೀಮ್ಗೆ ಸಿಕ್ಕಿರ್ತಕ್ಕಂಥ ದೊಡ್ಡ ಗೆಲುವು ಅಂತ ಹೇಳಿದ್ರೆ ತಪ್ಪಾಗ್ಲಾರದು. ಆದರೆ ಇಬ್ಬರು ಸ್ನೇಹಿತರು ಲಕ್ಷ್ಮೀಕಾಂತ್ ಮತ್ತೆ ನಮ್ಮ ಗುರುಸ್ವಾಮಿ ಸರ್ ಅವರು ಇದಾಗಿರ್ತಕ್ಕ ಕಡಿಮೆ ಅಂತರದಲ್ಲಿ ಅಷ್ಟೇ. ಅದೊಂದು ಸ್ವಲ್ಪ ನಮಗೆ ಬೇಸರ ಆಗ್ತಾ ಇದೆ. ಇವತ್ತಿನ ಖುಷಿಯನ್ನು ಸಂಪೂರ್ಣವಾಗಿ ಎಂಜಾಯ್ ಮಾಡ್ಲಿಕ್ಕೆ ನಮ್ಗೆ ಕಷ್ಟ ಆಗ್ತಾ ಇದೆ. ಎರಡನೇದಾಗಿ ಈ ಗೆಲುವಿಗೆ ಸಹಕರಿಸಿರ್ತಕ್ಕಂಥ, ನಾನು ಓಪನಾಗಿ ಹೇಳಲೇಬೇಕು, ಸ್ವಲ್ಪ ಜಾಸ್ತಿ ಮಾತಾಡ್ತೀನಿ ಸರ್, ಅನ್ಯತ ಭಾವಿಸ್ಬಿಡಿ ಸರ್. ಅದರಲ್ಲಿ ಈ ಯಶಸ್ಸಿಗೆ ಅತ್ಯಂತ ಮುಖ್ಯ ಕಾರಣವಾಗಿ ಸಾಮೂಹಿಕ ನಾಯಕತ್ವ ಅತಿ ಮುಖ್ಯವಾಗಿತ್ತು. ಅದರಲ್ಲಿ ಗೌರವಾನ್ವಿತ ಪ್ರಾಂಶುಪಾಲರಾಗಿರ್ತಕ್ಕಂಥ ಹನುಮಂತಣ್ಣವರ ಪಾತ್ರ, ಗುರುಗಳಾಗಿರ್ತಕ್ಕಂಥ ರಾಮಕೃಷ್ಣಣ್ಣವರು, ಸೊ ಹಾಗೆ ಶ್ರೀಲಿಂಗಣ್ಣವರು, ಸೊ ಹಾಗೆ ಲಿಂಗರಾಜ ಸರ್ ಅವರು, ಮತ್ತೆ ಮಳವಳ್ಳಿ ಚಂದ್ರಶೇಖರ್ ಸರ್ ಅವರು, ಕೃಷ್ಣಣ್ಣ, ಮಹೇಶ್ ಸರ್, ಮತ್ತೆ ರವಿ ಅವರು, ಮುಂದಕ್ಕೆ ಹೀಗೆ ಪ್ರತಿಯೊಬ್ಬರ ಮೋಹನ್ ಸರ್ ಅವರು, ಯೋಗಾನಂದ ಅವರು ಮಂಜುನಾಥ್ ತಳಗವಾಡಿ, ದಯಾನಂದ್ ಸರ್ ಅವರು, ಮತ್ತೆ ಹಾಗೇನೆ ನೀರಜ್ ಪ್ರಸನ್ನ ಕುಮಾರ್, ಯೋಗರಾಜ್, ನಮ್ಮ ತಮ್ಮಣ್ಣ ಅವರು, ನಂದಕುಮಾರ್ ಅವರು, ಆನಂದ್ ಸರ್. ನಿಮ್ಮೆಲ್ಲರ ಶ್ರಮ ನನ್ನ ಇವತ್ತಿನ ಗೆಲುವಿಗೆ ಕಾರಣ ಅಂತ ಹೇಳಿದ್ರೆ ತಪ್ಪಾಗ್ಲಾರ ಸರ್. ನಾನು ಇರೋ ತನಕನೂ ಕೂಡ, ನಮ್ಮ ಸಂಘಟನೆ ಇರೋ ತನಕನೂ ಕೂಡ ನಿಮ್ಮ ಎಲ್ಲರ ಸಹಕಾರವನ್ನು ನಾವು ನೆನಪಿಸ್ಕೊಳ್ತೀವಿ. ಈ ಸಂಘಟನೆ ನಿಮ್ಮ ನಿರ್ದೇಶನದ ಮೇರೆಗೆ ಉತ್ತಮವಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗ್ತದೆ ಅಂತೇಳಿ ನಾನಾದರೂ ಕೂಡ ಆಶಿಸ್ತೀನಿ. ಇದೆಲ್ಲ ಆದಮೇಲೆ ನಾವೆಲ್ಲರೂ ಕೂಡ ಸರ್ ಕಾಮಧೇನು ಹೋಟ್ಲಲ್ಲಿ ಒಂದು ಚಿಕ್ಕ ಒಂದು ಊಟದ ವ್ಯವಸ್ಥೆನ ಮಾಡ್ಕೊಂಡಿದ್ವಿ. ಎಲ್ಲರೂ ಹೋಗೋಣ ಸರ್.